ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲರೂ ಗೊತ್ತಿದೆ ಇವಾಗ ಒಂದು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಸೊ ನಾವು ಎಷ್ಟೇ ಫೇಸ್ ವಾಶ್, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ನಾವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರು ಕೂಡ ನಮಗೆ ಟ್ಯಾನ್ ಅನ್ನೋದು ಆಗ್ತಾ ಇರುತ್ತೆ ಈ ಒಂದು ಬಿಸಿಲಿಗೆ ಅಂತಾನೆ ಹೇಳ್ಬೋದು. ಇವನ್ ಔಟ್ ಸೈಡ್ ಆದ್ರೂ ಹೋಗಿ ಅಥವಾ ಮನೇಲೆ ಇದ್ರೂ ಕೂಡ ಟ್ಯಾನ್ ಸ್ವಲ್ಪ ಆದ್ರೂ ಮತ್ತೆ ಆಗ್ತಾನೆ ಇರುತ್ತೆ. ಬಟ್ ನಾವು ಇದನ್ನ ಫುಲ್ ರುಟೀನ್ ರೀತಿಯಲ್ಲಿ ನಾವು ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಟ್ಯಾನ್ ಅನ್ನೋದನ್ನ ನಾವು ಕಡಿಮೆ ಮಾಡಬಹುದು. ಆಗದಿರೋ ರೀತಿ ನಾವು ಕೇರ್ ಮಾಡಬಹುದು, ಪ್ರೊಟೆಕ್ಷನ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸೊ ಈಗ ಆಲ್ರೆಡಿ ನೀವೇನಾದ್ರು ಒಂದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ, ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಬಾಡಿಗೂ ಕೂಡ ನೀವು ಟ್ಯಾನ್ ಆಗದಿರೋ ರೀತಿ ನೀವು ಪ್ರೊಟೆಕ್ಷನ್ ತಗೋಬೇಕಾಗತ್ತೆ. ಸೊ ನೀವು ಒಂದು ಸೋಪ್ ಯೂಸ್ ಮಾಡಬಹುದು ಫ್ರೆಂಡ್ಸ್, ಓಕೆನಾ. ಈ ಸೋಪ್ ನಾನು ಏನ್ ತೋರಿಸ್ತೀನಲ್ಲ ಇವತ್ತು, ಸೊ ಇದನ್ನ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಫೇಸ್ ವಾಶ್ ನೀವು ಎಕ್ಸ್ಟ್ರಾ ತಗೊಳ್ಳೋ ಅಥವಾ ಎಕ್ಸ್ಟ್ರಾ ನೀವು ಯೂಸ್ ಮಾಡೋ ನೀಡ್ ಇರೋದಿಲ್ಲ, ಅಂದ್ರೆ ನೆಸೆಸಿಟಿ ಇರೋದಿಲ್ಲ. ಈ ಒಂದು ಸೋಪ್ ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡಬಹುದು ಅಂಡ್ ಆಲ್ಸೋ ಬಾಡಿಗೂ ಕೂಡ ಅಪ್ಲೈ ಮಾಡಬಹುದು. ಸೊ 2 in 1 ಅಂತಾನೆ ಹೇಳ್ಬೋದು. ಓನ್ಲಿ ಫೇಸ್ಗೆ ಅಪ್ಲೈ ಮಾಡೋದು ಆರ್ ಬಾಡಿಗೆ ಅಪ್ಲೈ ಮಾಡೋ ನೀಡ್ ಇರೋದಿಲ್ಲ. ನೀವು ಇದನ್ನ 2 in 1 ಆಗಿ ಅಂದ್ರೆ ಬಾಡಿಗೂ ಫೇಸ್ಗೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ನಾನು ಲಾಸ್ಟ್ ವೀಕ್ ಅಲ್ಲಿ ನಾನು ಒಂದು ಫೇಸ್ ವಾಶ್ ಕೂಡ ತೋರಿಸಿದೆ, ಟ್ಯಾನ್ ಏನಾರು ಆಗಿತ್ತು ಅಂತ ಹೇಳಿ ರಿಮೂವ್ ಮಾಡ್ಕೋಬಹುದು ಅಂತ ಹೇಳಿ. ಸೇಮ್ ಬ್ರ್ಯಾಂಡ್ ನಿಮ್ಗೆ ತೋರಿಸ್ತೀನಿ. ಸೊ ಅವಾಗ ನಂಗೆ ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ರು ಪರ್ಸನಲ್ ಆಗಿ, ಮ್ಯಾಮ್ ನಮಗೆ ಬರೀ ಒಂದು ಪ್ರಾಡಕ್ಟ್ ಅಲ್ಲಿ ನಮಗೆ 2 ರೀತಿನ ಅಂದ್ರೆ ಫೇಸ್ಗೂ ಮತ್ತೆ ಬಾಡಿಗೂ ಇರೋದಕ್ಕೆ ನಮಗೆ ಸೋಪ್ ತಿಳಿಸ್ಕೊಡಿ, ಫೇಸ್ ವಾಶ್ ಬೇಡ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು. ಸೊ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಸೋಪ್ ನಂಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಯಾವ ಸೋಪ್ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಟ್ಯಾನ್ ಆಗೋದಿಲ್ಲ. ಆಲ್ರೆಡಿ ಏನಾದ್ರು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಅದು ಕ್ಯೂರ್ ಆಗತ್ತೆ, ಓಕೆನಾ. ಸೊ ಈ ಸಮ್ಮರ್ ಅಲ್ಲಂತೂ ಈ ಒಂದು ಸೋಪ್ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಏನೆಲ್ಲ ಫೀಚರ್ಸ್ ಇದೆ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡ್ಬೇಕು ಅಂಡ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾನೆ ಈ ಸೋಪ್ ಬಗ್ಗೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಅಂಡ್ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಬನ್ನಿ ಹಾಗೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನಾಗಲೇ ಹೇಳಿದೆ ಡಾಕ್ಟರ್ ನನಗೆ ಒಂದು ಸೋಪ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ. ಸೊ ಯಾವ ಸೋಪ್ ಅಂತ ಹೇಳಿದ್ರೆ ಗ್ಲೂಟಾಫೈನ್ ಸೋಪ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಸೋಪ್ ನಾನು ಇದ್ರದ್ದು ಗ್ಲೂಟಾಫೈನ್ ಫೇಸ್ ವಾಶ್ ಬಗ್ಗೆನೂ ಕೂಡ ನಿಮ್ಗೆ ರಿವ್ಯೂ ಕೊಟ್ಟಿದ್ದೆ. ಸೊ ಸೇಮ್ ಬ್ರ್ಯಾಂಡ್ ನಿಮ್ಗೆ ಸೋಪ್ ಸಿಗುತ್ತೆ. ಈ ಸೋಪ್ ನೀವು ಫೇಸ್ ಅಂಡ್ ಬಾಡಿ ಎರಡಿಗೂ ಕೂಡ ನೀವು ಅಪ್ಲೈ ಮಾಡಬಹುದು, ಓಕೆನಾ. ಸೊ ಇದು ಬಾರ್ ರೂಪದಲ್ಲಿ ಇರುತ್ತೆ, ಕ್ರೀಮಿ ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಟ್ಯಾನ್ ಎಲ್ಲದೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಇನ್ ಫ್ಯೂಚರ್ ಆಗದಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಫೇಸ್ ಅಲ್ಲಿ ಅಥವಾ ನಿಮ್ಮ ಬಾಡಿನಲ್ಲಿ ತುಂಬಾನೇ ಡರ್ಟ್ ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು, ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಥವಾ ಸೀಬಮ್ ಪ್ರೊಡಕ್ಷನ್ ಏನಾದ್ರು ತುಂಬಾ ನಿಮ್ಮ ಬಾಡಿ ಅಥವಾ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ಲಿಯರ್ ಮಾಡಿದಾಗ ನಿಮ್ಮ ಸ್ಕಿನ್ ಏನಾದ್ರು ಡ್ರೈ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ, ನಿಮ್ಮ ಸ್ಕಿನ್ ಏನು ಕೂಡ ಡ್ರೈ ಆಗೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾನೇ ಮಾಯಿಶ್ಚರ್ಡ್ ಆಗುತ್ತೆ, ತುಂಬಾನೇ ಹೆಲ್ದಿ ಸ್ಕಿನ್ ಆಗಿ, ತುಂಬಾನೇ ಹೈಡ್ರೇಟ್ ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಇದು ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಟ್ಯಾನ್ ಎಲ್ಲದೂ ಕೂಡ ಒಂದ್ ಶೇಡ್ ಟ್ಯಾನ್ ಆಗಿರತ್ತಲ್ಲ ಆ ಶೇಡ್ ನ ಇದು ರಿಮೂವ್ ಮಾಡಿ ಅದನ್ನ ಇಂಪ್ರೂವ್ ಮಾಡುತ್ತೆ. ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ನೋಡ್ಲಿಕ್ಕೆ ರೇಡಿಯಂಟ್ ಆಗಿ ಕಾಣಿಸುತ್ತೆ. ಸೊ ಕೈ ಆಗಿರ್ಬೋದು, ಕೈ ಕಾಲಲ್ಲಿ ಎಲ್ಲ ಯಾವ್ದೇ ಪಾರ್ಟ್ ಅಲ್ಲಿ ನಿಮ್ಗೆ ಟ್ಯಾನ್ ಆಗಿದ್ರು ಕೂಡ ಅದು ಮೋರ್ ರೇಡಿಯಂಟ್ ಆಗಿ, ರಿಫ್ರೆಶ್ಡ್ ಆಗಿ, ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಓಕೆನಾ. ಅಂಡ್ ಆಲ್ಸೋ ಪಿಗ್ಮೆಂಟೇಷನ್ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ಫೀಚರ್ಸ್ ಕೊಡುತ್ತೆ ಈ ಒಂದು ಸೋಪ್ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರ್ಬೇಕಲ್ವಾ. ಹೌದು, ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಗ್ಲೂಟಾಥಿಯೋನ್ ಅಂಡ್ ಸೆಕೆಂಡ್ ಒನ್ ಕೋಜಿಕ್ ಆಸಿಡ್ ಅಂಡ್ ಥರ್ಡ್ ಒನ್ ವಿಟಮಿನ್ ಸಿ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಈ ಒಂದು ಸೋಪ್ ಅಲ್ಲಿ ಇರೋದ್ರಿಂದ ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ, ನಿಮ್ಮ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ ಅಂಡ್ ಆಲ್ಸೋ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಫುಲ್ ಬಾಡಿ ಅಂಡ್ ಫೇಸ್ಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಅಂಡ್ ಈ ಸೋಪ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಎಲ್ಲ ನಿಮ್ಗೆ ನೈಕಾದಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ. ನೈಕಾದಲ್ಲಿ ನೀವು ತಗೊಂತೀರಾ ಅಂತ ಹೇಳಿದ್ರೆ ಒಂದು ಸೋಪ್ಗೆ 199 ಅಥವಾ 200 rupees ಆಗುತ್ತೆ, ಓಕೆನಾ. ಅದೇ ನೀವು ಕ್ಲಿನಿಕಲಿ ವೆಬ್ಸೈಟ್ ಅಲ್ಲಿ ಅಂದ್ರೆ ಫಾರ್ಮಸಿ ಶಾಪ್ ಅಲ್ಲಿ ಸೈಟ್ ಅಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ ಇದು ನಿಮ್ಗೆ ಸಿಂಗಲ್ ಸಿಗೋದಿಲ್ಲ, ನಿಮ್ಗೆ 3 ಸಿಗುತ್ತೆ, ಓಕೆನಾ. ಸೊ 3 ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು 559 ಅಥವಾ 560 rupees ಅಲ್ಲಿ ಸಿಗುತ್ತೆ. ಸೊ ಬಲ್ಕ್ ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಅಂದ್ರೆ
40 rupees ನಿಮಗೆ ಸೇವಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಸಿಂಗಲ್ ಬೇಕು ಅಂದ್ರೂ ಕೂಡ ನಿಮ್ಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಆಲ್ಸೋ ನೀವು ಬಲ್ಕ್ ಅಲ್ಲಿ ತಗೋತಂದ್ರೆ 3 ತಗೊಂತೀರಾ, ಸೆಟ್ ತಗೊಂತೀರಾ ಅಂದ್ರೂ ಕೂಡ ಕ್ಲಿನಿಕಲ್ಲಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅಂತ ಅನ್ಸುತ್ತೆ, ಸೊ ನಿಮ್ಗೆ ಹೇಗೆ ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಸೊ ನೀವು ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು. ಓಕೆನಾ. ಅಂಡ್ ಇದು ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗತ್ತೆ, ಕೇಳಿ ನೋಡಿ. ಸೊ ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ನೀವು ಶಾಪ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಸೋಪ್ ಯಾರು ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು, ಅಥವಾ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನೋಡೋಣ. ಸೊ ಎಬೋವ್ 16 ಇಯರ್ಸ್ ಯಾರೆಲ್ಲ ಇದ್ದೀರಾ, ಮತ್ತೆ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಸೊ ನೀವೆಲ್ಲರೂ ಕೂಡ ಯೂಸ್ ಮಾಡಬಹುದು. ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಬಹುದು. ಬಟ್ ಇವಾಗ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಏನು ಹೋಗಬೇಡಿ, ಬಿಕಾಸ್ ಇಲ್ಲೇ ವಿಟಮಿನ್ ಸಿ ಇದೆ. ಓಕೆನಾ. ಸೊ ನಿಮ್ಗೆ ಸ್ವಲ್ಪ ಹಾರ್ಶ್ ಅಂತ ಅನ್ಸ್ಬೋದು. ಸೊ ಹಾಗಾಗಿ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದರ್ವೈಸ್ ನೀವು ಎಬೋವ್ 16 ಇಯರ್ಸ್ ಇಂದ ಯಾವುದೇ ಜೆಂಡರ್ ಆದ್ರೂ ಕೂಡ ಯೂಸ್ ಮಾಡಬಹುದು. ಅಂಡ್ ಈ ಸೋಪ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ, ಆರಾಮಾಗಿ ಯೂಸ್ ಮಾಡಬಹುದು. ಸೊ ಟ್ಯಾನ್ ಎಲ್ಲದೂ ಕೂಡ ನಿಮ್ಮ ಫೇಸ್ ಅಲ್ಲಿ ಅಥವಾ ಬಾಡಿನಲ್ಲಿ ಇತ್ತು ಅಂತ ಹೇಳಿದ್ರೆ ಫುಲ್ ರೆಡ್ಯೂಸ್ ಆಗುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ, ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೋಪ್ ನೀವು ದಿನದಲ್ಲಿ 2 ಟೈಮ್ಸ್ ನೀವು ಯೂಸ್ ಮಾಡಬಹುದು, ಮಾರ್ನಿಂಗ್ ಮತ್ತೆ ನೈಟ್. ಅಂದ್ರೆ ಫೇಸ್ಗೆ ನೀವು 2 ಟೈಮ್ಸ್ ಯೂಸ್ ಮಾಡಬಹುದು, ಬಾಡಿಗೆ ನೀವು 1 ಟೈಮ್ ನೀವು ಯೂಸ್ ಮಾಡಬಹುದು. ನೀವು 2 ಟೈಮ್ಸ್ ಸ್ನಾನ ಮಾಡ್ತಿಲ್ಲ ಅಂದ್ರೂ ಕೂಡ ನೀವು ಸ್ನಾನ ಮಾಡಿದಾಗೆಲ್ಲ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಫುಲ್ ವೆಟ್ ಆಗಿರ್ಬೇಕು ನಿಮ್ಮ ಬಾಡಿ. ಅಂಡ್ ನೆಕ್ಸ್ಟ್ ಈ ಒಂದು ಸೋಪ್ ನೀವು ಫೇಸ್ ಅಂಡ್ ಬಾಡಿಗೆ ನೀವು ಅಪ್ಲೈ ಮಾಡಿ. ಸೊ ಅದೆಲ್ಲದೂ ಕೂಡ ಡ್ರೈ ಆಗ್ಬೇಕು. ಓಕೆನಾ. ಅದೇನ್ ಫಾರ್ಮ್ ಅಂದ್ರೆ ನೊರೆ ಏನೆಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು. ಸೊ ಹಚ್ಕೊಂಡ ತಕ್ಷಣ ಹಾಗೆ ನೀವು ನೀರಲ್ಲಿ ವಾಶ್ ಮಾಡೋದಲ್ಲ, ಫುಲ್ ಎಲ್ಲದೂ ಕೂಡ ಡ್ರೈ ಆಗೋರು ಕೂಡ ವೇಟ್ ಮಾಡಿ. ಸೊ ಫೇಸ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಜೆಂಟಲ್ ಆಗಿ ಮಸಾಜ್ ಮಾಡಿ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಕೂಡ ಫುಲ್ ಅದೆಲ್ಲದೂ ಕೂಡ ಡ್ರೈ ಆದ್ಮೇಲೆ ಸೊ ನಾರ್ಮಲ್ ನೀವೇನು ಉಗುರು ಬೆಚ್ಚಗಿರೋ ನೀರು ಸ್ನಾನ ಮಾಡ್ತೀರಲ್ವಾ, ಸೊ ಅದ್ರಲ್ಲಿ ನೀವು ಸ್ನಾನ ಮಾಡಬಹುದು. ಅಥವಾ ನೀವು ತಣ್ಣೀರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ನಿಮ್ಮ ಸ್ಕಿನ್ ಡಿಸ್ಕಲರೇಷನ್ ಏನು ಕೂಡ ಆಗೋದಿಲ್ಲ, ತುಂಬಾ ನಿಮ್ಗೆ ಸ್ಕಿನ್ಗೆ ಅಂಡ್ ಬಾಡಿಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ನಾರ್ಮಲ್ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ. ಓಕೆನಾ. ಸೊ ವಾಶ್ ಮಾಡಾದ್ಮೇಲೆ ನೀವು ಬಾಡಿಗೆ ಸನ್ಸ್ಕ್ರೀನ್ ಲೋಷನ್ ಅಥವಾ ಮಾಯಶ್ಚರೈಸರ್ ನ ನೀವು ಅಪ್ಲೈ ಮಾಡಬೇಕಾಗತ್ತೆ ಡ್ಯೂರಿಂಗ್ ಮಾರ್ನಿಂಗ್ ಟೈಮ್ ಅಲ್ಲಿ. ಅಂಡ್ ಫೇಸ್ಗೆ ನೀವು ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಸೊ ಅದನ್ನ ನೀವು ಅಪ್ಲೈ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಹೇಳಿದ್ರೆ ಏನ್ ಟ್ಯಾನ್ ಎಲ್ಲದು ಕೂಡ ಕಡಿಮೆ ಆಗಿರುತ್ತಲ್ಲ, ಮತ್ತೆ ಗೇನ್ ಬರೋ ಚಾನ್ಸಸ್ ಇರುತ್ತೆ ನೀವು ಬಿಸ್ಲಿಗೆ ಹೋದಾಗ. ಸೊ ನಿಮ್ಗೆ ಬಿಸ್ಲಿಗೆ ಹೋದಾಗ ಬರಬಾರ್ದು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಬೇಕು, ಹಾಗಾಗಿ ನೀವು ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿ ನೀವು ಪ್ರಾಪರ್ ಆಗಿ ರುಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಟ್ಯಾನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.